ಸರ್ ನಮಸ್ತೆ, ನಿಮ್ಮ ಹೆಸರು? ಗಂಗಾಧರ್ ಅಂತ ಮೇಡಮ್. ಸರ್ ಕನ್ನಡ ಸಿನಿಮಾಗಳನ್ನೆಲ್ಲ ನೋಡ್ತೀರಾ? ಎಲ್ಲ ನೋಡ್ತೀವಿ. ಯಾರು ಇಷ್ಟ ಸರ್? ಯಾರು ಫ್ಯಾನ್? ನಮಗೆ ತುಂಬ ಇಷ್ಟ ಅಂದರೆ ವಿಷ್ಣುವರ್ಧನ್, ಪುನೀತ್ ರಾಜ್ಕುಮಾರ್. ಸರ್ ಇವಾಗ ಕನ್ನಡ ಚಿತ್ರರಂಗದಲ್ಲಿ ಆಗಿರೋ ಘಟನೆ 3 ತಿಂಗಳಿಂದ ಎಲ್ಲರೂ ನೋಡ್ಕೊಂಡು ಬಂದಿರೋದೆ. ಹೌದು ಸರ್, ನಿಮ್ಮ ಪ್ರಕಾರ ಅದು ಸರಿನಾ ತಪ್ಪ? ದರ್ಶನ್ ಅವ್ರು ಮಾಡಿದ್ದು ಸರಿನಾ ತಪ್ಪ ಅಂತ? ಮೇಡಮ್, ಒಬ್ಬ ಸೆಲೆಬ್ರಿಟಿಯಾಗಿ ಅವ್ರಿಗಿರೋ ಒಂದು ಇನ್ಫ್ಲೂಯೆನ್ಸು ಎಲ್ಲದರಿಂದ ಅದನ್ನು ಒಂದು ಕೂಲಾಗಿ ಮ್ಯಾನೇಜ್ ಮಾಡ್ಬೋದಿತ್ತು. ಬಟ್ ಅವರು ದುಡುಕ್ಬಿಟ್ರು ಅನ್ನಿಸ್ತದೆ. ಹಂಗನ್ಬಿಟ್ಟು ಅವ್ನು ಮಾಡಿದ್ದು ಸರಿಯಲ್ಲ. ರೇಣುಕಾಸ್ವಾಮಿ ಅವ್ನು ಮಾಡಿದ್ದು ತಪ್ಪೆ. ನಮ್ಮನೆ ಹೆಣ್ಮಕ್ಳಾದ್ರೂ ಸರಿ, ಯಾರಾದರೂ ಅಷ್ಟೇ ಅಲ್ವಾ ಅದಕ್ಕೆ. ಸೊ ಹಂಗಾಗಿ ಇಬ್ಬರ ಕಡೆಯಿಂದನೂ ತಪ್ಪಾಗಿದೆ. ಕೊನೆಗೆ ಅದು ಕೋರ್ಟಲ್ಲಿದೆ. ಸರ್, ಇವತ್ತು ವಿಚಾರಣೆ ಕೂಡ ನಡೀತಿದೆ. ಹಾಂ ಏನಾಗ್ಬೋದು ಮೇಡಮ್, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ. ಸರ್, ನಾವು ಇವಾಗ ಸೊಸೈಟಿ ನೋಡ್ಬೋದು, ತುಂಬ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಲೈಂಗಿಕವಾಗಿ ಕಿರುಕುಳ ಆಗಿರ್ಬೋದು ನಡೀತಾ ಇರುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದನ್ನ ಕಂಪೇರ್ ಮಾಡಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಇದು ಸರಿ ಅಂತ ಕೇಳಿ ಬರ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಕೆಟ್ಟಾಗಿ ಮೆಸೇಜ್ ಮಾಡೋದಾಗಿರ್ಬೋದು. ಅಲ್ಲ, ಹೌದು ಮೇಡಮ್. ಯಾಕೆಂದರೆ ಒಂದು ಹೆಣ್ಣಿಗೆ ಗೌರವ ಕೊಡಬೇಕು, ಅದು ಈ ಮಣ್ಣಿನ ಒಂದು ಇದು. ಆದರೆ ಅವ್ನು ಮಾಡಿದ್ದು ತುಂಬ ತಪ್ಪೆ. ಹಂಗಂದ್ಬಿಟ್ಟು ಇವ್ರು ಮಾಡಿದ್ದು ಸರಿಯಲ್ಲ. ಅದ್ರನ್ನ ಅದೇ ಹೇಳಿದ್ನಲ್ಲ ಆಗಲೇ, ಅದು ಒಂದು ಕೂಲಾಗಿ ಮ್ಯಾನೇಜ್ ಮಾಡಬೇಕಿತ್ತು. ಬಟ್ ಇವರು ದುಡುಕ್ಬಿಟ್ರು. ಬಟ್ ಅವನಂತೂ ಫಸ್ಟೇ ದುಡುಕ್ಬಿಟ್ಟ. ಈಗ ಎಲ್ಲೋ ಒಂದು ಕಡೆ ಫಸ್ಟ್ ತಪ್ಪಾಗಿದೆ, ಅದ್ರ ಮೇಲೆ ಇನ್ನೊಂದು ತಪ್ಪಾಗಿದೆ. ಹಂಗಾಗಿ ಇಬ್ಬರದು ತಪ್ಪು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ಒಬ್ಬ ಸ್ಟಾರ್ ನಟ ಅಷ್ಟೊಂದೆಲ್ಲ ಅಭಿಮಾನಿಗಳನ್ನ ಇಟ್ಕೊಂಡು ಬೇರೆಯವ್ರಿಗೋಸ್ಕರ ಹೆಂಡತಿ ಇದ್ರೂ ಕೂಡ ಈ ಥರ ಮಾಡಿದ್ರು ಒಂದು ಕಡೆ ತಪ್ಪು ಅಂತ ಕೇಳ್ತಿರ್ತಿದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಮೇಡಮ್, ಅದು ಅವ್ರವ್ರ ಪರ್ಸ್ನಲ್ಲು. ಆದ್ರೂ ನಾವು ಏನು ಹೇಳೋಕ್ಕಾಗಲ್ಲ ಅವ್ರ ಪರ್ಸ್ನಲ್ ಬಗ್ಗೆ. ಬಟ್ ಈ ಕೊಲೆ ಅನ್ನೋದಾದರೆ ಅವ್ರು ಮಾಡಿದರೆ ಶಿಕ್ಷೆ ಆಗಬೇಕು. ಸರ್, ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಏನಾದರೂ ಹೊಡೆತ ಬೀಳುತ್ತಾ ಇವರಿಂದ? ಹೊಡೆತ ಅಂತ ಏನು ಬೀಳಲ್ಲ ಮೇಡಮ್. ಯಾಕೆಂದರೆ ಸ್ಟಾರ್ ನಟ ಅಲ್ವಾ ಸರ್? ಇರ್ಬೋದು. ಬಟ್ ಅವರು ನಿರಪರಾಧಿ ಅಂತ ಅನಿಸಿದ್ರೆ ಮತ್ತೆ ವಾಪಸ್ ಬರ್ತಾರಲ್ವ. ಹಾಂ ಸರ್, ಏನು ಅನ್ಸುತ್ತೆ ನಿಮಗೆ? ಬರ್ತಾರಾ ಅನ್ಸುತ್ತೆ? ಏನು ಅನ್ಸುತ್ತೆ ಸರ್? ಮೇಡಮ್, ಅದೇ ಹೇಳಿದ್ನಲ್ಲ, ಏನಾಗಿದೆ ಗೊತ್ತಿಲ್ಲ ನಮಗೆ. ಏನೋ ಚಾರ್ಜ್ ಶೀಟ್ ಎಲ್ಲ ನೋಡಿದ್ದೀರಾ? ಹಾಂ, ನೋಡಿದ್ದೀವಿ. ಇದೆಲ್ಲ ಆಗಿದೆ ಅಂತ ಇದಾಗುತ್ತೆ. ಬಟ್ ಕಾನೂನು ಏನು ಹೇಳುತ್ತೋ ಗೊತ್ತಿಲ್ಲ. ಬಟ್ ಬರಬೇಕು, ಬಟ್ ಮತ್ತೆ ತಿದ್ಕೋಬೇಕು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.